ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀರಿ. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಕೋಮಲ ಬಿಲೀವ್ ಡೈಲಿ ವ್ಲಾಗ್ಸ್ಗೆ ಆತ್ಮೀಯ ಸ್ವಾಗತ. ಬನ್ನಿ, ಇವತ್ತಿನ ಬ್ಲಾಗ್ ಏನಂತ ಅಂದರೆ, ಅಮ್ಮ ಆಲ್ರೆಡಿ ಬಂದಿದ್ದಾರೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಅಂದರೆ ಒಂದು 2 ತಿಂಗಳು ರೆಸ್ಟ್ ಮಾಡೋದಕ್ಕೆ ಬಂದಿದ್ದಾರೆ ಅಂತ. ಹಾಗೆ ಮತ್ತು ಇವತ್ತು ಅಮ್ಮನ ನೋಡೋದಕ್ಕೆ ಅಂತ ನಮ್ಮ ಅಕ್ಕ ಮಾಮ ಬಂದಿದ್ದರು. ಮತ್ತು ನನ್ನ ಮಗನೂ ಕೂಡ ಕಾಲೇಜ್ ರಜೆ ಐತೆ, ಅವ್ನಿಗಿನ್ನೂ 1.5 ತಿಂಗಳು ಹತ್ತತ್ರ ರಜೆ ಐತೆ. ಅದಕ್ಕೆ ಅವನು ಬಂದಿದ್ದಾನೆ. ಇನ್ನೇನು ಎಲ್ಲರೂ ಇದ್ದಾರೆ ಅಂತೇಳಿ ಶಾವಿಗೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದೆ. ನಾನು ತುಂಬ ಸಲ ಶಾವಿಗೆ ಮಾಡಿದ್ದೀನಿ. ಶಾವಿಗೆ ಕಡಿಮೆ ಸಲ ಏನು ಮಾಡಿಲ್ಲ, ತುಂಬ ಸಲ ಮಾಡಿದ್ದೀನಿ. ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಎಷ್ಟು ಸಲ ಮಾಡಿದ್ರೆ ಅಷ್ಟು ಸಲನೂ ಶೇರ್ ಮಾಡ್ಕೊಂಡಿದ್ದೀನಿ. ಆದರೆ ರೆಸಿಪಿ ಶೇರ್ ಮಾಡಿರಲಿಲ್ಲ. ನೀವು ತುಂಬ ಜನ ಪರ್ಸ್ನಲಾಗಿ DM ಕೂಡ ಮಾಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲಿ, ಮತ್ತು ಯೂಟ್ಯೂಬಲ್ಲಿ ಕಮೆಂಟ್ ಕೂಡ ಮಾಡಿ ಹೇಳಿದ್ದೀರಾ, ಅಕ್ಕ ಒತ್ತು ಶಾವಿಗೆ ರೆಸಿಪಿ ತೋರಿಸಿ ಅಂತೇಳಿ. ಅದಕ್ಕೋಸ್ಕರ ನೋಡೋಣ, ರೆಸಿಪಿ ಶೂಟ್ ಮಾಡ್ಕೊತೀನಿ ಅಂತ ಅಂದರೆ ಕೆಲಸ ಬೇಗ ಮುಗಿಯೋದಿಲ್ಲ. ಮತ್ತು ಈ ಸ್ಟ್ಯಾಂಡ್ಗೆ ಹಾಕ್ಕೊಂಡೆಲ್ಲ ಶೂಟ್ ಮಾಡ್ಕೊತೀನಿ ಅಂದರೆ ಆಗೋದಿಲ್ಲ. ಹೇಗಿದ್ರು ನನ್ನ ಮಗ ಇದ್ದಾನಲ್ಲ ಅಂತ ಹೇಳಿ ಇವತ್ತು ನಿಮ್ಮ ಜೊತೆ ಡೀಟೇಲಾಗಿ ಒತ್ತು ಶಾವಿಗೆ, ಒಡ್ರಾಗಿ ಹಿಟ್ಟಿನ ಒತ್ತು ಶಾವಿಗೆ ರೆಸಿಪಿ ಶೇರ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಈಗ ಅವರೆಕಾಳಿನ ಕಾಲ ಅಲ್ಲ, ಅಂದರೆ ಸೀಸನ್ ಅಲ್ಲ. ಹಸಿ ಅವರೆಕಾಳನ್ನ ನೆನೆಸಿ ಇಸ್ಕಿ ಒಣಗಿಸಿ ಇಟ್ಕೊಂಡಿದ್ವಿ. ಅದೇ ಇತ್ತು ಸ್ವಲ್ಪ ಅಂತೇಳಿ ಅದನ್ನೇ ನೆನೆ ಹಾಕಿದ್ದೀನಿ. ಅಂದರೆ ಇದ್ಕಿದ ಅವರೆಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿ. ಇದು ಒಣಕಾಳೇನಲ್ಲ, ಹಸಿ ಅವರೆಕಾಳನ್ನ ಇಸ್ಕಿ ಒಣಗಿಸಿ ಇಟ್ಕೊಂಡಿದ್ದು ಸೀಸನಲ್ಲಿ, ಅದನ್ನು ನೆನೆಸಿದ್ದೀನಿ. ಹಾಗೆ ಇನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಡೀಟೇಲಾಗಿ ನಾನು ಇವತ್ತಿನ ಬ್ಲಾಗಲ್ಲಿ ಯಾರೆಲ್ಲ ಬಂದಿದ್ರು ಮನೆಗೆ ಅದನ್ನು ಸ್ವಲ್ಪ ಶೇರ್ ಮಾಡಿ, ಒತ್ತು ಶಾವಿಗೆ ಮಾತ್ರ ಡೀಟೇಲಾಗಿ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾಕಂತಂದರೆ ಅದು ರೆಸಿಪಿ ನಿಮಗೆ ನೀಟಾಗಿ ಅರ್ಥ ಆಗೋದಿಲ್ಲ. ಪಕ್ಕಾ ಹಳ್ಳಿ ಸ್ಟೈಲಲ್ಲಿ ಸಖತ್ತಾಗಿ ಟೇಸ್ಟಾಗಿ ಒತ್ತು ಶಾವಿಗೆ ಹೇಗೆ ಮಾಡೋದು, ಮತ್ತು ಒತ್ತು ಶಾವಿಗೆನ ನಾವು ಏನೇನೆಲ್ಲ ಹಾಕ್ಕೊಂಡು ಯಾವ ರೀತಿ ತಿನ್ನಬೇಕು, ಅಂದರೆ ಕೆಲವೊಬ್ಬರಿಗೆ ಸ್ವೀಟು, ಸಪ್ಪಕಾಯಿ ರಸ, ಈ ಇಸ್ಕಿದ ಬೇಳೆ ಅದನ್ನೆಲ್ಲ ಹೇಗೆ ತಿನ್ನೋದು ಅನ್ನೋದೊಂದು ಕನ್ಫ್ಯೂಷನ್ ಇರುತ್ತೆ. ಕೆಲವು ಕಡೆ ಕೆಲವು ಥರ ತಿಂತಾರೆ, ಟೇಸ್ಟ್ ಮಾಡ್ತಾರೆ. ನಮ್ಮ ಕಡೆ ಯಾವ ರೀತಿ ಅದನ್ನ ತಿಂತೀವಿ ಅಂದರೆ ಟೇಸ್ಟ್ ಮಾಡ್ತೀವಿ, ಅದನ್ನ ಯಾವ್ಯಾವ ರೀತಿ ಯಾವ್ಯಾವುದಕ್ಕೆ ಏನೇನು ಹಾಕೊಳ್ಳೋದು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬ್ಲಾಗ್ ಇಲ್ಲಿಗೆ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಇಸ್ಕಿದ ಅವರೆಬೇಳೆ ಸಾಂಬಾರು ರೆಡಿಯಾಗಿದೆ. ಇವಾಗ ಇದ್ರ ರೆಸಿಪಿ ನಾನು ಯೂಟ್ಯೂಬಲ್ಲಿ ಲಾಂಗ್ ವಿಡಿಯೋ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಶೇರ್ ಮಾಡಿದ್ದೀನಿ ಡೀಟೇಲಾಗಿ. ಬೇಕಿದ್ರೆ ಅದರ ಹೈ ಕಾರ್ಡನ್ನು ನಾನು ವಿಡಿಯೋದ ಮೇಲೆ ಹಾಕ್ತೀನಿ. ಇವತ್ತು ಸಾಂಬಾರು ರೆಸಿಪಿ ಏನು ಶೂಟ್ ಮಾಡ್ಕೊತಾ ಇಲ್ಲ, ಬರೀ ನಾನು ಶಾವಿಗೆ ರೆಸಿಪಿ ಮಾತ್ರನೇ ಶೂಟ್ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಸಾಂಬಾರು ರೆಡಿ ಆಯಿತು, ಇವಾಗ ಶಾವಿಗೆ ರೆಡಿ ಮಾಡೋಣ. ಕಾಯಾಲು ಯಾವ ರೀತಿ ರೆಡಿ ಮಾಡ್ತೀರಾ ಅಂತಲೂ ಕೂಡ ಕೇಳ್ತೀರಾ. ಇದು ಬರೀ ಕಾಯಿ ತುರಿನ ತುರಿದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನಾವು ಯಾವುದೇ ಸ್ವೀಟ್ಗಾಗಲಿ ಕಾಯಿ ಹಾಲನ್ನು ರುಬ್ಬಬೇಕಾದ್ರೆ ಒಂದು ಕಲ್ಲಷ್ಟು ಉಪ್ಪನ್ನು ಸೇರಿಸ್ತೀವಿ. ಈಗ ಸಪ್ಪೆಕಾಯಿ ರಸವನ್ನು ಮೊದಲು ತಕ್ಕೊಳ್ಳೋಣ, ಆಮೇಲೆ ಸ್ವೀಟ್ ಕಾಯಿ ರಸ ರೆಡಿ ಮಾಡ್ಕೊಳ್ಳೋಣ. ಸಪ್ಪೆಕಾಯಿ ರಸ ಅಂದರೆ ಬರೀ ಕಾಯಿನ ರುಬ್ಬಿ ಅದನ್ನ ಎತ್ತಿಟ್ಕೊಳೋದು. ಅದನ್ನು ಸಾಂಬಾರು ಒಳಗಡೆ ಹಾಕ್ಕೊಂಡು ಅದನ್ನ ಹೇಗೆ ತಿನ್ನೋದು ಅಂತ ಮುಂದೆ ಹೇಳ್ತೀನಿ. ಬರೀ ಕಾಯಿಯನ್ನ ರುಬ್ಬಿದ್ದೀನಿ, ಅದನ್ನ ಸ್ವಲ್ಪ ಹೀಗೆ ಗಟ್ಟಿಗೆ ತೆಗೆದಿಟ್ಕೊಬೇಕು. ನೋಡಿ, ಸ್ವಲ್ಪ ನಿಮ್ಗೆ ಎಷ್ಟು ಜನ ಇದ್ದೀರಾ ಅವತ್ತಿಗೆ ಇದನ್ನ ಸ್ವಲ್ಪನೇ ಇಷ್ಟು ಹಾಕೊಂಡು ಊಟ ಮಾಡೋದು. ಸ್ವಲ್ಪ ಇದನ್ನ ಈ ರೀತಿ ತೆಗೆದಿಟ್ಕೊಂಡ್ರೆ ಇದು ಸಪ್ಪೆಕಾಯಿ ರಸ. ಇವಾಗ ಸ್ವೀಟ್ ಕಾಯಿ ರಸ ರೆಡಿ ಮಾಡೋಣ. ಸ್ವೀಟ್ ಕಾಯಿ ರಸ ಮಾಡೋದಕ್ಕೆ ಏನೇನೆಲ್ಲ ಹಾಕ್ತೀವಿ ಅನ್ನೋದನ್ನ ಇವಾಗ ತೋರಿಸ್ತೀನಿ. ಸ್ವೀಟ್ ಕಾಯಲ್ಲಿ ಮಾಡೋದಕ್ಕೆ ಇನ್ನೇನೇನು ಹಾಕ್ಬೇಕು ಅಂತ ಕೈನೇ ತೋರಿಸಿ. ನೋಡಿ, ಕಾಯಿ ಆಗಲೇ ಸಪ್ಪೆದು ರುಬ್ಬೋದಕ್ಕೆ ಸ್ವಲ್ಪ ಗ್ರೈಂಡ್ ಆಗಿದೆ. ಈಗ ಅದೇ ಮಿಕ್ಸಿ ಜಾರ್ಗೆ 2 ಏಲಕ್ಕಿ, ಹಾಗೆ ಕಡಲೆ ಒಂದು 7-8 ಸ್ಪೂನ್ ಕಡಲೆ, ಮತ್ತು ಟೇಸ್ಟು ಇನ್ನೇನು ನೋಡ್ಕೊಂಡು ಬೆಲ್ಲ. ಅಂದರೆ ಸ್ವೀಟ್ ತಿನ್ನೋರು ಸ್ವೀಟ್ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ಸಪ್ಪೆ ತಿನ್ನೋರು ಸಪ್ಪೆ ಹಾಕ್ಕೊಂಡ್ರು ಆಯಿತು. ಬೆಲ್ಲ ಈಗ ಇಷ್ಟನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಷ್ಟೇ. ಇಷ್ಟಕ್ಕೆ ನಾನು ತೋರಿಸೋಗಿ ಇಷ್ಟು ಮಾಡಿ ಗ್ರೈಂಡ್ ಮಾಡಿಕೊಂಡ್ರೆ ಸ್ವೀಟ್ ಕಾಯಲು ಕೂಡ ರೆಡಿ ಆಗುತ್ತೆ. ಸ್ಟಾರ್ಟಾ? ನೋಡಿ, ಸ್ವೀಟ್ ಕಾಯಿ ರಸನು ಕೂಡ ರೆಡಿ ಆಯಿತು. ಈಗ ಶಾವಿಗೆ ರೆಡಿ ಮಾಡೋಣ.
ಇಲ್ಲಿವರೆಗೂ ನಾನು ಏನೇನೆಲ್ಲ ತೋರಿಸಿದ್ನಲ್ಲ ಅದನ್ನೆಲ್ಲ ಸಮಾಧಾನವಾಗಿ ನಾನು ವಿಡಿಯೋ ಮಾಡಿಕೊಂಡು ಮಾಡ್ತಾಯಿದ್ದೆ. ಅಷ್ಟರಲ್ಲಿ ದಿಢೀರಂತ ರಿಲೇಷನ್ ಬಂದರು. ಅಂದರೆ ಅಕ್ಕ ಮಾಮ ಬಂದಿದ್ದಾರೆ ಅಂತಲೇ ನಾನು ಶಾವಿಗೆ ಮಾಡಿದ್ದು. ಅಮ್ಮ ಆಲ್ರೆಡಿ ಇದ್ದಿದ್ದರಿಂದ ಅಕ್ಕ ಬಾವ ಅವ್ರನ್ನ ನೋಡೋದಕ್ಕೆ ಅಂತ ಬಂದರು. ಅದಕ್ಕೋಸ್ಕರ ಶಾವಿಗೆ ರೆಡಿ ಮಾಡಿದ್ದೆ. ಆದರೆ ಇನ್ನೊಬ್ಬರು ಅಂದರೆ ನಮ್ಮಮ್ಮ ಅವರ ದೊಡ್ಡಪ್ಪನ ಮಗಳು ಮತ್ತು ಅವ್ರ ಮಗ ಅಮ್ಮನ ನೋಡೋದಕ್ಕೆ ಅಂತೇಳಿ ಅವರಿಗೆ ಅಮ್ಮಂಗೆ ಆಪ್ರೇಷನ್ ಆಗಿದ್ದು ಗೊತ್ತಿರಲಿಲ್ಲ. ಅಮ್ಮ ಇಲ್ಲಿದ್ದಾರೆ ಅಂತ ಗೊತ್ತಾಗಿ ಅವರು ಇಲ್ಲಿಗೆ ಬಂದರು. ಅವರು ಕೂಡ ದಿಢೀರಂತ ಬಂದರು. ಅವ್ರು ಬರೋದು ನನಗೆ ಗೊತ್ತಿರಲಿಲ್ಲ. ನಾನು ಅಕ್ಕ ಮಾಮ ಮಾತ್ರ ಬಂದಿದ್ದಾರೆ ಅಂತ ನಾನು ಅಡುಗೆ ಮಾಡೋದಕ್ಕೆ ಶುರು ಮಾಡಿದೆ. ಪಾಪ ಅವ್ರು ದಿಢೀರಂತ ಬಂದು ಇಲ್ಲ ಊಟ ಬೇಡ ಹೊರಡ್ತೀವಿ ಅಂತ ಅಂದರು. ಸ್ವೀಟ್ ಮಾಡ್ತಾಯಿದ್ದೀವಿ, ಹೇಗಿದ್ರು ಮನೆಗೆ ನೆಂಟರು ಬಂದಾಗ ಅವ್ರು ಬಂದಿದ್ದಾರೆ ಅಂತಲೇ ಸ್ವೀಟ್ ಮಾಡಿಡ್ತೀವಿ. ಅಂಥದ್ದು ಸ್ವೀಟ್ ಮಾಡಬೇಕಾದ್ರೆ ರಿಲೇಷನ್ ಬಂದಿದ್ದಾರೆ, ಅವ್ರನ್ನ ಹಾಗೆ ಕಳಿಸಿದ್ರೆ ಚೆನ್ನಾಗಿರುತ್ತಾ ಅಂತೇಳಿ ನಾನು ಫಾಸ್ಟಾಗಿ ವಿಡಿಯೋ ಕ್ಲಿಪ್ಪೆಲ್ಲ ಸ್ವಲ್ಪ ಕಡಿಮೆನೇ ತೊಗೊಂಡೆ. ಯಾಕಂತಂದರೆ ಅವ್ರಿಗೆ ಟೈಮ್ ಆಗುತ್ತೆ, ಅವ್ರ ಮುಂದೆ ನಾನೆಲ್ಲ ವಿಡಿಯೋ ಡೀಟೇಲಾಗಿ ತೊಗೊಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವ್ರಿಗೆ ಊಟ ಬಡಿಸ್ದೆ. ಅವರಂತೂ ತುಂಬ ಖುಷಿಪಟ್ಟರು. ಅದಾದಮೇಲೆ ಅಮ್ಮ, ನಮ್ಮ ಮನೆಯವರು, ನಮ್ಮ ಮಾಮ ಮತ್ತು ಅವರಿಬ್ಬರು ಎಲ್ಲ ಊಟ ಮಾಡೋದ್ಮೇಲೆ ಇನ್ನು ನಾನು ರೇಖಂಗೆ ಕೂಡ ವೆಯ್ಟ್ ಮಾಡ್ತಿದ್ದೆ. ಅವಳನ್ನು ಕೂಡ ಕರೆದಿದ್ದೆ. ಅವಳು ಸ್ವಲ್ಪ ಲೇಟಾಗಿ ಬರ್ತೀನಿ, ಕೆಲಸದವ್ರು ಇದ್ದಾರೆ ಅಂತ ಅಂದ್ಲು. ಅದಕ್ಕೋಸ್ಕರ ಇವ್ರಿಗೆಲ್ಲ ಬಡಿಸಿದ ಮೇಲೆ ಊಟ ಮಾಡೋಣ ಅಂತೇಳಿ ಅವ್ರಿಗೆಲ್ಲ ಬಡಿಸಿದ್ವಿ. ಶಾವಿಗೆ ಅಂತೂ ತುಂಬ ಚೆನ್ನಾಗಾಗಿತ್ತು. ನಾನು ರೆಸಿಪಿ ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ. ಆದರೆ ಶಾವಿಗೆ ಎಲ್ಲದೂ ಆದಮೇಲೆ ಮತ್ತು ಸಾಂಬಾರು, ಕಾಯಿ ರಸ ಎಲ್ಲ ಒಂದು ಕಡೆ ಇಟ್ಟು ನಾನು ಶೂಟ್ ಮಾಡ್ತೀನಲ್ಲ, ಆ ರೀತಿ ಶೂಟ್ ಮಾಡ್ಕೊಳೋದಕ್ಕೆ ಕ್ಲಿಪ್ ಸಿಗಲಿಲ್ಲ ಅಷ್ಟೇ. ಈ ರೀತಿಯಾಗಿ ಎಲ್ಲರೂ ಕೂಡ ನನ್ನ ಮೈದ್ನ ಮಗ, ನನ್ನ ಮಗ, ನಾನು, ರೇಖಾ, ಅಕ್ಕ 5 ಜನ ಒಂದು ಸಲ ಊಟ ಮಾಡಿದ್ವಿ. ಈ ರೀತಿಯಾಗಿತ್ತು ಊಟ. ಒಂಥರ ಹಬ್ಬದ ಊಟ ಅಂತಲೇ ಹೇಳ್ಬೋದು. ಮನೆ ತುಂಬ ಜನ ಇದ್ದರೆ ಈ ರೀತಿ ಡೈಲಿ ಕೂಡ ಹಬ್ಬದ ಥರನೇ ಇರುತ್ತೆ ಅನ್ನೋದಕ್ಕೆ ಇದೊಂದು ಚಿಕ್ಕ ಉದಾಹರಣೆ ಅಷ್ಟೇ. ನಮ್ಮದೆಲ್ಲ ಊಟ ಆದಮೇಲೆ ತಾಂಬೂಲ ಕೂಡ ಹಾಕಿ ಅವರು ಅರ್ಜೆಂಟ್ ಇತ್ತು ಪಾಪ, ಅವರಿಗೆ ಕುಂಕುಮ ಕೊಟ್ಟು ಕಳಿಸಿದ ಮೇಲೇ ನಾನು ಊಟಕ್ಕೆ ಕೂತ್ಕೊಂಡೆ. ಮತ್ತು ನನ್ನ ರೆಸಿಪಿನ ಈಗ ಕರೆಕ್ಟಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದು 3 ಪಾವು ಒಡ್ರಾಗಿ ಇಟ್ಟು 10 ರೂಪಾಯಿ. ಇದು 3 ಪಾವು ಒಡ್ರಾಗಿ ಇಟ್ಟು, ಅಚ್ಚೇರು ಅಕ್ಕಿ ಹಿಟ್ಟು ಪೂರ್ತಿ ಅದರಲ್ಲೇ ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. 1 ಪಾವು ಗೋಧಿ ಹಿಟ್ಟು, ಇಷ್ಟನ್ನು ಮಿಕ್ಸ್ ಮಾಡಿ ಮುದ್ದೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಪೂರ್ತಿ ಮಾಡಿದ್ರೆ ಸ್ವಲ್ಪ ಮೆತ್ತಗೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಈ ಅಳತೆಯಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಈಗ ಹಿಟ್ಟು ರೆಡಿಯಾಗಿದೆ, ಮುಂದಿನ ಪ್ರೋಸೆಸ್ನ ನೋಡೋಣ ಬನ್ನಿ. ಈಗ 3 ಥರದ ಹಿಟ್ಟುಗಳನ್ನ ಮಿಕ್ಸ್ ಮಾಡಿ ಇಟ್ಟು, ಮತ್ತು ಇವಾಗ ಒಂದು ಪಾತ್ರೆಯಲ್ಲಿ ನೀರು ಹಾಕಿ, ಒಂದು ತಪ್ಪಲೆಗೆ ನೀರಿಟ್ಟು ನಾನು ಒಲೆ ಮೇಲೆ ಶಾವಿಗೆ ಮಾಡ್ತಾಯಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ನೀರು ಮರಳಿದ ಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನಾನು ಅವರು ರಿಲೇಷನ್ ಅವರು ದಿಢೀರಂತ ಬಂದರು. ಆಮೇಲೆ ಒಲೆ ಮೇಲೇ ಅಂದರೆ ಸ್ಟವ್ ಮೇಲೇ ಮಾಡಬೇಕಿತ್ತು, ಬೇಗ ಆಗೋದು ಅಂತ ಅಂದ್ಕೊತಾ ಇದ್ದೆ. ಇಲ್ಲ ಪರವಾಗಿಲ್ಲ, ನೀರು ಕಾಯಿತು. ಇವಾಗ ಕುದಿ ತೆಗಿತಾ ಇದ್ದೀನಿ. ಕುದಿ ಅಂತ ಅಂದರೆ ನಾವು ಹಿಟ್ಟನ್ನು ಹಾಕಿದ ಮೇಲೆ ಏನಾದರೂ ಗಟ್ಟಿ ಅಂತ ಆದರೆ ಇದನ್ನ ಹಾಕಿ ಮತ್ತೆ ಕೂಡಿಸಿದ್ರೆ ಹಿಟ್ಟು ಚೆನ್ನಾಗಿ ನಾದ್ ಬರುತ್ತೆ ಅಂತೇಳಿ. ಅಷ್ಟರಲ್ಲಿ ಅಕ್ಕ ಕೂಡ ಬಂದಿದ್ಲಲ್ಲ, ಅವಳು ಹೆಲ್ಪ್ ತೊಗೊಂಡು ಶಾವಿಗೆ ಮಾಡೋದಕ್ಕೆ ರೆಡಿ ಮಾಡಿದೆ. ನೋಡಿ, ಇವಾಗ ಅಳತೆಯಲ್ಲಿ ನೀರಿಟ್ಟಿರ್ತೀವಿ, ತೆಗೆದಿಟ್ಕೊಂಡಿರ್ತಕ್ಕಂಥ ಹಿಟ್ಟನ್ನು ಈ ರೀತಿಯಾಗಿ ಸೇರಿಸ್ಬೇಕು. ಅದು ತುಂಬ ಹೊತ್ತು ಕುದಿಬೇಕು. ಚೆನ್ನಾಗಿ ನೀರಲ್ಲಿ ಹಾಕಿದ ಮೇಲೆ ಅದು ಉಕ್ಕು ಬಂದು ಒಂದು 10 ರಿಂದ 12 ನಿಮಿಷದವರೆಗೂ ಮೀಡಿಯಮ್ ಫ್ಲೇಮ್ ಉರಿಯಲ್ಲಿ ಕುದಿಬೇಕು. ನೋಡಿ, ನಾನು ತುಂಬ ಹೊತ್ತಾಗ್ತೆ, ಯಾಕಂದರೆ ಚಿಕ್ಕದು ಸೌಟ್ ತೊಗೊಂಡಿದ್ದೆ, ಅದರಿಂದ ಈ ರೀತಿಯಾಗಿ ಕೈ ಆಡಿ ಮುಚ್ಚಳ ಮುಚ್ಚಿ ವೆಯ್ಟ್ ಮಾಡಬೇಕು. ನೋಡಿ, ಎಲ್ಲ ಹಿಟ್ಟು ಬೇಕಾಗುತ್ತೆ ಅಂತ ಅಂದ್ಲು ಅಕ್ಕ. ನಾನು ಕರೆಕ್ಟಾಗಿ ಹಿಟ್ಟಿನ ಅಳತೆಗೆ ನೀರಿಟ್ಟಿದ್ದೆ. ಅದರಿಂದ ನೋಡಿ, ಇವಾಗ ಹಿಟ್ಟನ್ನೆಲ್ಲ ಹಾಕಿ ಈ ರೀತಿಯಾಗಿ ಚಿಕ್ಕದಾಗಿ ಕುದಿಯೋದಕ್ಕೆ ಬಿಡಬೇಕು. ಇವಾಗ ಕುದ್ದಿದ್ದಾಯಿತು. ನೋಡಿ, ಈ ಒಲೆ ಮೇಲೆ ಸ್ವಲ್ಪ ಕಷ್ಟ ಕೂಡಿಸೋದು, ಯಾಕೆಂದರೆ ಒಲೆ ಬಿಗಿಯಾಗಿರಲಿಲ್ಲ. ಆದರೂ ಕೂಡ ಕಷ್ಟಪಟ್ಟು ಈ ರೀತಿಯಾಗಿ ಕೂಡಿಸ್ದೆ. ಮುದ್ದೆನ ಶಾವಿಗೆಗೆ ಮೇಯ್ನ್ ಬಂದು ಮುದ್ದೆ ಚೆನ್ನಾಗಿ ಬೇಯಬೇಕು ಮತ್ತು ಚೆನ್ನಾಗಿ ನಾರು ಬರೋವರೆಗೂ ಕೂಡಿಸ್ಬೇಕು. ಇದೇ ಶಾವಿಗೆ ಚೆನ್ನಾಗಿ ಆಗೋದ್ರಲ್ಲಿ ಇರತಕ್ಕಂಥ ಅಂತ. ಆಮೇಲೆ ತುಂಬ ಗಟ್ಟಿಗಿರಬೇಕು. ಮೆತ್ತವಾಗಿದ್ದರೆ ಅಷ್ಟು ಚೆನ್ನಾಗಿ ಉದುದ್ರಾಗಲ್ಲ, ಗಟ್ಟಿಗಿರಬೇಕು. ನೋಡಿ, ಅಕ್ಕ ಅವರು 2 ಕೋಲಲ್ಲಿ ಕೂಡಿಸ್ತಾರೆ. ನನಗೆ 2 ಕೋಲ ಕೂಡಿಸೋದಕ್ಕೆ ಬರೋದಿಲ್ಲ ಮುದ್ದೆನ. ನಮ್ಮ ಅಕ್ಕ ಊರ ಕಡೆಯಲ್ಲಿ ಅವರು ಒಂದೇ ಮುದ್ದೆ ಮಾಡಲಿ 2 ಮುದ್ದೆ ಮಾಡಲಿ ಡೈಲಿ ಕೂಡ ಅವರು 2 ಕೋಲಲ್ಲೇ ಕೂಡಿಸ್ತಿದ್ದು. ನಾನು ಅವ್ರ ಮದುವೆ ಆದಾಗಲಿಂದಲೂ ಕೂಡ ನೋಡಿದ್ದೀನಿ. ಅಕ್ಕನ ಹತ್ರ ಟ್ರೈನಿಂಗ್ ತೊಗೊಳೋಣ ಅಂತ ಕೇಳ್ಕೊಂಡೆ, ಇವತ್ತು ಟೈಮ್ ಇರಲಿಲ್ಲ. ಅದರಿಂದ ಇವಾಗ ಫೈನಲಾಗಿ ಶಾವಿಗೆಯನ್ನು ಕೂಡಿಸಿ ಇವಾಗ ಈ ರೀತಿಯಾಗಿ ಇಟ್ಕೊಂಡಿದ್ದೀವಿ ಕೆಳಗಡೆ. ಪಾಪ ಅವರು ಬಂದಿರತಕ್ಕಂಥ ರಿಲೇಷನ್ ಅವರೇ ಶಾವಿಗೆ ಒತ್ತೋದಕ್ಕೆ ಬಂದರು. ಅಂದರೆ ನಮ್ಮ ಅಮ್ಮವರ ದೊಡ್ಡಮ್ಮನ ಮಗ, ನಮಗೂ ಕೂಡ ಅಣ್ಣ ಆಗಬೇಕಲ್ವ, ಅಣ್ಣ ಒತ್ಕೊಡ್ತೀವಿ ಹೇಳಪ್ಪ, ಟೈಮ್ ಆಗುತ್ತೆ ಅಂತ ಅಂದರು. ಅದಕ್ಕೋಸ್ಕರ ಈ ರೀತಿಯಾಗಿ ನಾನು ಮುದ್ದೆ ಮಾಡಿಕೊಟ್ಟೆ. ಅಕ್ಕ ಶಾವಿಗೆನ ಹಿಡ್ಕೊಂಡ್ಲು.
ಅದು ನಮ್ಮನೆ ನನ್ನ ಪಾಪ ಅಂದರೆ ನನ್ನ ಮಗ ಶಾವಿಗೆ ಒಳನ ಇಟ್ಕೊಂಡಿದ್ದ, ಅಣ್ಣ ಶಾವಿಗೆ ಒತ್ತಿದ್ರು. ಶಾವಿಗೆ ಮಾಡ್ತಾಯಿದ್ದೀವಿ ಅಂತ ಅಂದಾಗಲೇ ಇಬ್ಬರು ಇದ್ರೇ ಅದು ಈಸಿ ಆಗೋದು. ಒಬ್ಬೊಬ್ಬರೇ ಮಾಡ್ತೀವಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನನಗಂತೂ ಇವತ್ತು ಸ್ವಲ್ಪ ಕೆಲಸ ಈಸಿನೇ ಆಯಿತು, ಯಾಕಂತಂದರೆ ಎಲ್ಲರೂ ಸೇರಿಕೊಂಡ್ವಲ್ಲ, ಅದರಿಂದ ಫೈನಲಾಗಿ ಶಾವಿಗೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಇಷ್ಟೇ ಶಾವಿಗೆ ರೆಸಿಪಿ ಏನು ತುಂಬ ಜಾಸ್ತಿ ಇಲ್ಲ. ಈ ಹೊಳತಲ್ಲಿ ಮೇಯ್ನ್ ಒಡ್ರಾಗಿ ಹಿಟ್ಟಲ್ಲಿ ಮಾಡಿದ್ರೇ ರುಚಿ ಜಾಸ್ತಿ ಇರೋದು. ಎಲ್ಲರೂ ಕೂಡ ಅಕ್ಕಿ ಹಿಟ್ಟಲ್ಲೂ ಮಾಡ್ತಾರೆ, ಅಕ್ಕಿ ಹಿಟ್ಟಲ್ಲೂ ಚೆನ್ನಾಗಿರೋದಿಲ್ಲ ಅಂತ ಏನು ಹೇಳೋದಿಲ್ಲ, ಆದರೂ ಟೇಸ್ಟ್ ಬರೋದು ಒಡ್ರಾಗಿ ಹಿಟ್ಟಲ್ಲೇ. ನಮ್ಮ ಕಡೆಯಲ್ಲಿ ಒಡ್ರಾಗಿ ಹಿಟ್ಟಿದ್ರೆ ಮಾತ್ರನೇ ಶಾವಿಗೆ ಮತ್ತು ಕಡುಬನ್ನು ಮಾಡೋದು, ಅಕ್ಕಿ ಹಿಟ್ಟಲ್ಲಿ ಮಾಡೋದು ಕಡಿಮೆನೇ ನಾವು. ಅದು ಮಾತ್ರ ಎಲ್ಲರೂ ಸೇರಿಕೊಂಡು ತುಂಬ ಚೆನ್ನಾಗಿ ಶಾವಿಗೆನ ಊಟ ಮಾಡಿ ಇವತ್ತಿನ ದಿನನ ಮುಗಿಸ್ತಾ ಇದ್ದೀವಿ. ಶಾವಿಗೆ ರೆಸಿಪಿನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಇನ್ನೊಂದು ರೆಸಿಪಿ ಮತ್ತು ಇನ್ನೊಂದು ಒಳ್ಳೆ ವ್ಲಾಗೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನೀವು ನೋಡ್ತಾ ಇರ್ಬೋದು, ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ಶಾವಿಗೆ ಯಾವ ರೀತಿ ಉದುರಾಗಿದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಶಾವಿಗೆ ಬಂದಿತ್ತು. ಈ ರೀತಿ ಟ್ರೈ ಮಾಡಿ ಕಮೆಂಟ್ ಹಾಕಿ ಹೇಗಿತ್ತು ಅನ್ನೋದನ್ನು. ಸಿಗುವ ನಾಳೆ.